ಕೆಪಿಎಸ್ಸಿ ಪಶುವೈದ್ಯಾಧಿಕಾರಿ ನೇಮಕಾತಿ ಹಗರಣ ನಾಪತ್ತೆಯಾಗಿದ್ದ ಐಎಎಸ್ ಜ್ಞಾನೇಂದ್ರ ಕುಮಾರ್ ಪ್ರತ್ಯಕ್ಷರಾಗಿದ್ದಾರೆ. ಸಿಐಡಿ ವಿಚಾರಣೆಗೆ ಹಾಜರಾದ್ರು ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್. ಮಾಧ್ಯಮಗಳ ಕಣ್ತಪ್ಪಿಸಿ ಬ್ಯಾಕ್ ಗೇಟ್ ಇಂದ ಬಂದ್ರು. ವಿಚಾರಣೆಗೆ ಬರುವಂತೆ ನೋಟಿಸ್ ಕೊಟ್ಟಂತ ಹಿನ್ನೆಲೆ ಹಾಜರಾಗಿದ್ರು. ಸಿಐಡಿ ಕಚೇರಿಯಲ್ಲಿ ವಿಚಾರಣೆಗೆ ಹಾಜರಾದರು ಜ್ಞಾನೇಂದ್ರ. ಆಗಸ್ಟ್ 20ರಿಂದ ಜ್ಞಾನೇಂದ್ರ ಕುಮಾರ್ ನಾಪತ್ತೆಯಾಗಿದ್ರು. ವಿಚಾರಣೆಗೆ ಬರಬೇಕು ಅಂತ ನೋಟಿಸ್ ಅನ್ನು ಅಂಟಿಸಲಾಗಿತ್ತು. ಸೊ ಹಾಗಾಗಿ ಮಾಧ್ಯಮಗಳ ಕಣ್ತಪ್ಪಿಸಿ ಹಿಂಬದಿ ಗೇಟ್ ಇಂದ ಬಂದಿದ್ದಾರೆ. ಪ್ರತಿನಿಧಿ ಸುಚಿತ್ರಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಪತ್ತೆಯಾಗಿದ್ದ ಐಎಎಸ್ ಜ್ಞಾನೇಂದ್ರ ಕುಮಾರ್ ಪ್ರತ್ಯಕ್ಷ ಆಗಿದ್ದಾರೆ. ಸುಚಿತ್ರಾ, ಮಾಧ್ಯಮಗಳ ಕಣ್ತಪ್ಪಿಸಿ ಬ್ಯಾಕ್ ಗೇಟ್ ಇಂದ ಹೋದ್ರು. ಒಟ್ಟಿನಲ್ಲಿ ಸಿಐಡಿಯ ಎಂಕ್ವೈರಿಗೆ ಅವರು ಇವತ್ತು ಹಾಜರಾಗಿದ್ದಾರೆ. ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಸುಚಿತ್ರಾ? ಸಿಂಧನ, ಏನು ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿಗಳ ಹುದ್ದೆಯಲ್ಲಿ ಭಾರಿ ದೊಡ್ಡ ಹಗರಣ ಆಗಿದೆ ಅಂತ ಹೇಳಿ ಇಡಿ ಕೂಡ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಸೇರಿದಂತೆ ಕೆಪಿಸಿಸಿ ಅಂದಿನ ಎಕ್ಸಾಮಿನೇಷನ್ ಕಂಟ್ರೋಲರ್ ಆಗಿದ್ದಂತಹ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರ ಮನೆ ಮೇಲೂ ಕೂಡ ಇಡಿ ದಾಳಿಯನ್ನು ನಡೆಸಿತು. ಅದಾದ ನಂತರದಲ್ಲಿ ಸಿಐಡಿ ಏನು ಐಎಎಸ್ ಅಧಿಕಾರಿಯಾಗಿರುವಂತಹ ಜ್ಞಾನೇಂದ್ರ ಕುಮಾರ್ ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಹಾಜರಾಗುವಂತೆ ಕೂಡ ತಿಳಿಸಿದ್ರು. ನಿನ್ನೆ 11 ಗಂಟೆ ಒಳಗಾಗಿ ಐಎಎಸ್ ಜ್ಞಾನೇಂದ್ರ ಕುಮಾರ್ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಸಿಐಡಿ ಕೂಡ ನೋಟಿಸ್ ಅನ್ನ ಕೂಡ ಕೊಟ್ಟಿತ್ತು. ಆದ್ರೆ ಸಿಐಡಿ ಅಧಿಕಾರಿಗಳಿಗೆ ಜ್ಞಾನೇಂದ್ರ ಕುಮಾರ್ ಕರೆಯನ್ನ ಮಾಡಿ ನಾನು ಇವತ್ತು ಏನು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಹೇಳಿ ಒಂದು ಮಾಹಿತಿಯನ್ನ ನೀಡಿದ್ರು. ಆದ್ರೆ ನಿನ್ನೆ ಎಷ್ಟೇ ಸಮಯ ಕಳೆದ್ರೂ ಕೂಡ ನಿನ್ನೆ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ವಿಚಾರಣೆಗೆ ಹಾಜರಾಗಿರ್ಲಿಲ್ಲ. ಸದ್ಯ ಇವತ್ತು ಏನು ಪಶು ವೈದ್ಯಾಧಿಕಾರಿಗಳ ಈ ಒಂದು ಹುದ್ದೆ ಹಗರಣ ಸಂಬಂಧ ಸಿಐಡಿ ಅಧಿಕಾರಿಗಳ ಮುಂದೆ ಜ್ಞಾನೇಂದ್ರ ಕುಮಾರ್ ಅವರು ವಿಚಾರಣೆಗೆ ಹಾಜರಾಗಿರುವಂತದ್ದು. ಜೊತೆಗೆ ಮಾಧ್ಯಮಗಳ ಒಂದು ಕಣ್ಣನ್ನ ತಪ್ಪಿಸಿ ಹಿಂದೆ ಬದಿ ಗೇಟ್ನಿಂದ ವಿಚಾರಣೆಗೆ ಹಾಜರಾಗಿದ್ದಾರೆ. ಸದ್ಯ ವಿಚಾರಣೆ ಕೂಡ ನಡೀತಾ ಇರುವಂತದ್ದು. ಏನು ಅಧಿಕಾರಿಗಳು ಕೆಪಿಎಸ್ಸಿ ಕಚೇರಿ ಮೇಲೂ ಕೂಡ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ OMR ಶೀಟ್ ಅನ್ನ ಇಟ್ಟಿದ್ದಂತಹ ಒಂದು ಕೊಠಡಿಯಲ್ಲೂ ಕೂಡ ಸಿಸಿಟಿವಿ ಕೂಡ ಕಣ್ಮರೆಯಾಗಿತ್ತು. ಹಾರ್ಡ್ ಡಿಸ್ಕ್ ಕೂಡ ಕಾಣೆಯಾಗಿತ್ತು. ಈ ಸಂಬಂಧವಾಗೂ ಈ ಏನು ಸಿಐಡಿ ಅಧಿಕಾರಿಗಳು ಒಂದಷ್ಟು ವಿಚಾರಣೆಯನ್ನ ಈ ಅಧಿಕಾರಿಯನ್ನ ಪ್ರಶ್ನೆಯನ್ನ ಮಾಡ್ತಾರೆ. ಈ ಎಲ್ಲದಕ್ಕೂ ಅಂದ್ರೆ ಎಕ್ಸಾಮಿನೇಷನ್ ಕಂಟ್ರೋಲರ್ ಆಗಿದ್ದಂತಹ ಜ್ಞಾನೇಂದ್ರ ಕುಮಾರ್ ಅವ್ರಿಗೆ ಪರೀಕ್ಷೆಯನ್ನ ಪ್ರಶ್ನೆ ಪತ್ರಿಕೆಯನ್ನ ತಯಾರು ಮಾಡಿ ಆ ಒಂದು ಪ್ರಶ್ನೆ ಪತ್ರಿಕೆಯನ್ನ ವಿದ್ಯಾರ್ಥಿಗಳಿಗೆ ತಲುಪಿಸುವಂತದ್ದಲ್ಲಿ ಜೊತೆಗೆ ಫಲಿತಾಂಶ ಹೊರಬೀಳುವ ಅಲ್ಲಿವರೆಗೂ ಕೂಡ ಎಲ್ಲಾ ರೀತಿಯ ಕಂಟ್ರೋಲ್ ಇರುವಂತದ್ದು ಏನು ಕೆಪಿಎಸ್ಸಿಯ ಕಂಟ್ರೋಲರ್ ಆಗಿರುವಂತಹ ಈ ಜ್ಞಾನೇಂದ್ರ ಕುಮಾರ್ ಅವ್ರದ್ದು. ಪಶುವೈದ್ಯಾಧಿಕಾರಿಗಳ ಒಂದು ಎಕ್ಸಾಮ್ ನಡೆಯುವಂತಹ ಸಂದರ್ಭದಲ್ಲಿ ಹಾಗೆ PDO ಎಕ್ಸಾಮ್ ನಡೆದಂತಹ ಸಂದರ್ಭದಲ್ಲೂ ಈ ಎಲ್ಲ ಸಂದರ್ಭದಲ್ಲೂ ಕೂಡ ಇದೇ ಅಧಿಕಾರಿ ಆ ಒಂದು ಕೆಪಿಎಸ್ಸಿ ಕಚೇರಿಯಲ್ಲಿ ಎಕ್ಸಾಮಿನೇಷನ್ ಕಂಟ್ರೋಲರ್ ಆಗಿ ಕೆಲಸವನ್ನ ಮಾಡಿದಂಥವ್ರು. ಕಳೆದ ಮಾರ್ಚ್ವರೆಗೂ ಕೂಡ ಕೆಪಿಎಸ್ಸಿಯಲ್ಲಿ ಆತ ಕೆಲಸವನ್ನ ಕೂಡ ನಿರ್ವಹಿಸಿರ್ತಾರೆ. ಸೊ ಎಲ್ಲೋ ಒಂದ್ ಕಡೆ ಪಶುವೈದ್ಯಾಧಿಕಾರಿಗಳ ಹುದ್ದೆಯಲ್ಲಿ ಹಗರಣ ಆಗಿದ್ದಂತ ಸಂದರ್ಭದಲ್ಲಿ ಇವರ ಒಂದು ಕೈವಾಡ ಇದೆಯಾ, ಇವರು ಕೂಡ ಏನು ಅಕ್ರಮದಲ್ಲಿ ಭಾಗಿಯಾಗಿದ್ದಾರಾ ಅನ್ನೋದ್ರ ಬಗ್ಗೆ ಇದೀಗ ಸಿಐಡಿ ಅಧಿಕಾರಿಗಳು ತನಿಖೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. ಜೊತೆಗೆ ಈ ಹಿಂದೆ ಇಡಿ ಅಧಿಕಾರಿಗಳು ಅವರ ಮನೆಗೆ ದಾಳಿಯನ್ನ ಮಾಡಿದಂತ ಸಂದರ್ಭದಲ್ಲಿ ಕಳೆದ 20ನೇ ತಾರೀಕಿಗೆ ಜ್ಞಾನೇಂದ್ರ ಬೆಂಗಳೂರನ್ನ ಬಿಟ್ಟು ದೆಹಲಿಗೆ ಹೋಗಿರುವಂತಹ ಸುದ್ದಿ ಕೂಡ ಹರಿದಾಡಿತ್ತು. ಜೊತೆಗೆ ತನ್ನ ತಂದೆಗೆ ಹುಷಾರಿಲ್ಲ ಅಂತ ಹೇಳಿ ಅಲ್ಲಿ ಹೋಗಿದ್ದಾರೆ ಅಂತ ಅಧಿಕಾರಿಗಳು ಒಂದು ಮಾಹಿತಿಯನ್ನ ನೀಡಿದ್ರು. ಕೂಡ ಅಧಿಕಾರಿ